ಬರ್ಡೇ. ಸೊ ದಿತಿ ಎದ್ದ ತಕ್ಷಣ ವಿಶ್ ಮಾಡಿದೆ. ಸೊ ಇದು ಅವಳ ಬರ್ತ್ಡೇ ವ್ಲಾಗ್. ಸೊ ಎಂಟೈರ್ ಡೇ ಯಾವ ರೀತಿ ದಿತಿ ಸ್ಪೆಂಡ್ ಮಾಡಲು, ಯಾವ ರೀತಿ ಎಂಜಾಯ್ ಮಾಡಲು ಅಂತ ಹೇಳಿ ಈ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಬರ್ಡೇ ಗರ್ಲ್ ಜೊತೆ ಒಂದಿನ ಯಾವ ರೀತಿ ಇತ್ತು ಅಂತ ತೋರಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎದ್ಮೇಲೆ ಅವಳಿಗೆ ಹಾಲು ಕೊಡಿಸಿ ಆಮೇಲೆ ಸ್ವಲ್ಪ ತಟಾಟಾಗಿ ಬಿಟ್ಟು ಆಮೇಲೆ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಸ್ನಾನ ಮಾಡಿಸ್ದೆ ಅವಳಿಗೆ. ಸೊ ಎಣ್ಣೆ ಸ್ನಾನ ಹುಟ್ಟಿದ ದಿನ ಮಾಡಿಸ್ತಾರೆ ಕೆಲವರು, ಅದರಿಂದ ನಾನು ಎಣ್ಣೆ ಸ್ನಾನ ಮಾಡಿಸಿ ಹೊಸ ಡ್ರೆಸ್ ಹಾಕ್ತಾ ಇದ್ದೀನಿ. ಸೊ ರೆಡಿ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಕಾಣ್ತಿದೆ ಫೈನಲ್ ಆಗಿ ಅಂತ ನೋಡೋಣ. ಐದು ನಿಮಿಷ ಅವಳ ಕೈ ಸುಮ್ಮನಿರಲ್ಲ, ಅದು ಇದು ಎತ್ಕೋತಾನೆ ಇರ್ತಾಳೆ, ಅದು ಇದು ಮಾಡ್ತಾನೆ ಇರ್ತಾಳೆ. ಮತ್ತು ಅವಳು ಜುಟ್ಟು ಹಾಕಿಸ್ಕೊಳ್ಳಲ್ಲ, ನೋವುತ್ತೆ ಅಂತ ಹೇಳಿ ಹಾಕಿಸ್ಕೊಳ್ಳೋದೆಲ್ಲ. ಹಾಕಿದ್ರು 5 ನಿಮಿಷ ಅಕ್ಕಿದು ಬಿಸಾಕ್ಬಿಡ್ತಾಳೆ. ಸೊ ಹೆಂಗೋ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಿ ಹಾಕ್ತಾ ಇದ್ದೀನಿ. ನೋಡೋಣ ಅದು ಎಷ್ಟೊತ್ತಿರುತ್ತೆ ಆ ಜುಟ್ಟು ಅಂತ ನೋಡೋಣ ಬನ್ನಿ. ಸೊ ನಮ್ಮ ಹುಡುಗಿ ಫೈನಲಿ ರೆಡಿ ಆಗಿದ್ದಾಳೆ. ಸೊ ದೇವ್ರ ನಮಸ್ಕಾರ ಮಾಡಿಸಿದ್ವಿ. ಹಾಗೆ ಅವ್ರು ದೊಡ್ಡಪ್ಪ ದೊಡ್ಡಮ್ಮ ಏನೋ ಕೇಕ್ ಕಟ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನಾವು ಕಟ್ ಮಾಡಿಸೋ ಐಡಿಯಾ ಏನಿರಲಿಲ್ಲ. ನೆಕ್ಸ್ಟ್ ಇಯರ್ ಸೆಲೆಬ್ರೇಷನ್ ಮಾಡೋಣ, ಜೋರಾಗಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಹೇಳಿ ಸೊ ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು, ಅವಳಿಗೆ ಸೈಕಲ್ ತುಂಬ ಇಷ್ಟ. ಸೊ ಸೈಕಲ್ ಕೊಡ್ಸೋಣ ಅಂತ ಹೇಳಿ ಅಂದ್ಕೊಂಡಿದ್ದಷ್ಟೇ. ಅವರೇನೋ ಖುಷಿಗೆ ಕಟ್ ಮಾಡಿಸಿದ್ರು. ಸೊ ಅದಕ್ಕೋಸ್ಕರ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಸೊ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಅಷ್ಟೇ ನಾವು ಮಾಡಿದ್ದಿ ಸಲ. ಆಮೇಲೆ ಕೇಕ್ ಕಟ್ ಇಲ್ಲಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ನೋಡ್ರಿ ಇಲ್ಲಿ
ಚಿನ್ನು ಇಲ್ಲಿ ಇಲ್ಲ ಚಿನ್ನು ಇಲ್ಲಿ ಇಲ್ಲಿ ಜೊತೆ ಇಲ್ಲಿ ಇಲ್ಲಿ ತಗೋ ಸೈಕಲ್ 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 ಚಿನ್ನು ಇಲ್ಲಿ ತಗೊಳ್ಳಿ ತೆಗೀರಿ ಸ್ಮೈಲ್ ಕಂದ ಸ್ಮೈಲ್. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ದುತಿಗೆ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು, ಎಣ್ಣೆ ಸ್ನಾನ ಬೇರೆ ಮಾಡಿಸ್ಬಿಟ್ಟಿದ್ನಲ್ಲ, ಸೊ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ಒಳಗೆ ಹಾಲು ಹಾಕ್ಬಿಟ್ಟು ಮಲಗಿಸ್ಬಿಟ್ಟಿದ್ದೆ, ಬಿಕಾಸ್ ಈವ್ನಿಂಗ್ ಔಟ್ಸೈಡ್ ಹೋಗಬೇಕಿತ್ತು, ಅದಕ್ಕೆ ಮಲಗಿಸ್ಬಿಟ್ಟಿದ್ದೆ. ಸೊ ಮಲ್ಲಿಗೆ ಎದ್ದಾದಮೇಲೆ ಅವಳಿಗೆ ಊಟ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಮಲ್ಲಿಗೆ ನಮ್ಮ ಹುಡುಗಿ ಇವಾಗ ಎದ್ದಿದ್ದಾಳೆ. ಸೊ ಇದು ಚೇರ್, ಹೊಸ ಚೇರು. ಅವಳಿಗೆ ಚೇರ್ ಅಂದರೆ ತುಂಬಾ ಇಷ್ಟ. ಸೊ ನನ್ನ ಕಡೆಯಿಂದ ಅವಳಿಗೆ ಬರ್ತ್ಡೇ ಗಿಫ್ಟ್ ಇದು. ಸೊ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ, ಮೀಶೋಲಿ. ಸೊ ಫೈನಲಿ ಅವಳಿಗೆ ಊಟ ಮಾಡಿಸಿದ್ದಾಯಿತು. ಹೊರಗಡೆ ಹೋಗ್ತಾ ಇದ್ದೀವಿ ನಾವು ಇವಾಗ. ಸೊ ನಾವು ಮಾರ್ನಿಂಗ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲಿಲ್ಲ, ಬಿಕಾಸ್ ಅವಳು ಹುಟ್ಟಿದ್ದು ಒಂದು 4:47ಗೆ ಹುಟ್ಟಿದ್ದು ಈವ್ನಿಂಗ್ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಈವ್ನಿಂಗೇ ಕರ್ಕೊಂಡು ಹೋಗೋಣ, ಅರ್ಚನೆ ಮಾಡಿಸೋಣ ಅಂತ ಪ್ಲಾನಲ್ಲಿತ್ತು. ಸೊ ಈವ್ನಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಜಯನಗರದಲ್ಲಿರೋ ಟೆಂಪಲ್, ಗಣೇಶ ಟೆಂಪಲ್ಗೆ ಹೋಗಿ ಒಳಗೆ ಅರ್ಚನೆ ಮಾಡಿಸೋಣ, ಹಂಗೆ ಸೈಕಲ್ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಯಾವ್ಯಾವ ರೀತಿ ಎಕ್ಸೈಟ್ಮೆಂಟಲ್ಲಿದ್ದಾಳೆ ತುಂಬಾ ಸೈಕಲ್ಗೆ. ಸೊ ಯಾವ ರೀತಿ ಎಂಜಾಯ್ ಮಾಡೋದು, ಸೊ ಯಾವ ರೀತಿ ಇತ್ತು ಅಂತ ಹೇಳಿ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಆನ್ ದಿ ವೇ ಆಗಿ ಇರೋ JP ನಗರದಲ್ಲಿರೋ ಸೈಕಲ್ ಹೊರಡು ಬಂದಿದ್ದೀವಿ. ಸೊ ಯಾವ ರೀತಿ ಇದೆ ಸೈಕಲ್ನು ಅಂತ ನೋಡೋಣ ಅಂತ ಹೇಳಿ ಒಂದ್ಸಲಿ. ಸೊ ನಮಗೆ ಸೂಟ್ ಆದರೆ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಬಟ್ ಜೊತೆಗೆ ಯಾವುದೂ ಅಲ್ಲಿ ಸೂಟ್ ಆಗೋ ಅಂಥದ್ದು ಇರಲಿಲ್ಲ, ಆ್ಯಂಡ್ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಂತಲೂ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾವು ಬೇರೆ ಇನ್ನೊಂದು ಕಡೆ ಟ್ರೈ ಮಾಡೋಣ, ನೋಡೋಣ ಅಂತ ಹೇಳಿ ಬಂದುಬಿಟ್ವಿ. ಅಲ್ಲೇ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಜಸ್ಟ್ ಟ್ರಯಲ್ ನೋಡಿದ್ವಿ ಅಷ್ಟೇ, ಯಾವ ರೀತಿ ಇದೆ ಏನು ಎತ್ತ ಅಂತ ಹೇಳಿ. ಸೊ ಇದು ಬಂದು ಬಸವೇಶ್ವರ ಸೈಕಲ್ ಮಾರ್ಟು. ಸೊ ಇದು ತುಂಬಾ ಚೆನ್ನಾಗಿತ್ತು, ನಮಗೆ ಇಷ್ಟ ಆಯಿತು. ಕಲೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿದ್ವು. ಸೊ ದುಡ್ಡಿಗೂ ಸೂಟ್ ಆಗೋವಂಥದ್ದು ಇತ್ತು, ಕಾಸ್ಟು ಸಹ ನೆಗೋಷಿಯಬಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲೇ ತೊಗೊಂಡ್ವಿ ನಾವು. ಸೊ ದುಡ್ಡಿಗೆ ತುಂಬಾ ಇಷ್ಟ ಆಯಿತು ಸೈಕಲ್ಗಳು. ಸೊ ಫೈನಲಿ ನಾವೊಂದು ಸೈಕಲ್ನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಯಾವುದು ಅಂತ ಹಾಗೆ ನೋಡ್ತಾ ಇರಿ ವಿಡಿಯೋನ. ಸೊ ಫೈನಲಿ ನಾವು ಈ ಸೈಕಲ್ನ ಸೆಲೆಕ್ಟ್ ಮಾಡಿದ್ದೀವಿ, ಬಿಕಾಸ್ ಬೆಳೆಯೋ ಹುಡುಗಿ ಅಲ್ವಾ. ಸೊ ಸ್ವಲ್ಪ ದೊಡ್ಡ ಸೈಕಲ್ಲೇ ಇರಲಿ ಅಂತ ಹೇಳಿ ದುಡ್ಡಿದೆ ತೊಗೊಂಡಿದ್ದೀವಿ. ಸೊ ಇವಾಗ ನಾವು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅರ್ಚನೆ ಮಾಡಿಸೋದಕ್ಕೆ. ಬನ್ನಿ ಹೋಗೋಣ. ಸೊ ದೇವಸ್ಥಾನದ ಅರ್ಚನೆ ಮಾಡಿಸಿದ್ದಾಯಿತು. ಸೊ 8 ಗಂಟೆ ಆಗೋಗಿದೆ, ದಿತ್ತಿಗೆ ಹೊಟ್ಟೆ ಹಸಿತಿದೆ. ಸೊ ಹೋಗಿ ಅವಳಿಗೆ ಫಸ್ಟು ಊಟ ಮಾಡಿಸ್ಬಿಡ್ಬೇಕು. ಸೊ ಎಲ್ಲರೂ ಊಟ ಮಾಡಿ ನೆಕ್ಸ್ಟ್ ಇಲ್ಲೇ ರಾಘವೇಂದ್ರ ಸ್ವಾಮಿ ಟೆಂಪಲ್ ಇದೆಯಲ್ಲ, ಹೇಗೋ ಗುರುವಾರ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೋಗೋದು. ಏನಂಗಂದರೆ ಅಷ್ಟೇ, ಬರ್ತ್ಡೇ ಆಗೋಯ್ತು ನಿಮಗೆ, ಹ್ಯಾಪಿ ಬರ್ತ್ಡೇ ಆಗೋಯ್ತು.
ಸೊ ನಾವು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದು ದರ್ಶನ ಮಾಡ್ಕೊಂಡ್ವಿ. ಸೊ ಇದು ದ್ವಿತೀಯ ಒನ್ ಡೇ ವ್ಲಾಗು, ಬರ್ತ್ಡೇ ವ್ಲಾಗು. ಸೊ ಯಾವ ರೀತಿ ಇತ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ. ಹೀಗೆ ಮತ್ತೊಂದು ಕಂಟೆಂಟ್ಗಳೊಂದಿಗೆ, ಟ್ರಾವೆಲಿಂಗ್ ವ್ಲಾಗ್ಗಳೊಂದಿಗೆ ಹೆಚ್ಚೆಚ್ಚು ಕಂಟೆಂಟ್ಗಳೊಂದಿಗೆ ಬರ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾನೆ ಇರಿ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರು ಪೂರ್ತಿ ನೋಡಿರೋ ದಯವಿಟ್ಟು ಪೂರ್ತಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಆಲ್. ಬಾಯ್.